ಫೈನಾನ್ಸ್ ಕಿರುಕುಳ ತಪ್ಪಿಸಲು ಆಗ್ರಹಿಸಿ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ 5ನೇ ಕೃಷಿ ಕೂಲಿಕರರ ಸಮಾವೇಶ ಏಪ್ರಿಲ್ 29ರಂದು KB ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದೆ. ಏಪ್ರಿಲ್ 30ರಂದು ರಾಜ್ಯ ಸಮಿತಿ ಸಭೆ ಮುಂದಿನ ಹೋರಾಟಗಳ ರೂಪರೇಷೆಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ. ಈ ಸಮಾವೇಶಕ್ಕೆ ಉದ್ಘಾಟಕರಾಗಿ ನಾಗಬಾಯಿ ಬುಳ್ಳ ಸಮಾವೇಶ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ಕೃಷಿ ಕೂಲಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ B. ವೆಂಕಟ್ ಮತ್ತು ಹಿರಿಯ ವಕೀಲರಾದ ಸರ್ ಸಿ. ರಾಜನ್ ಅವರು ಭಾಗವಹಿಸಲಿದ್ದಾರೆ. ಮಹಿಳಾ ಕೃಷಿ ಕೂಲಿಕರ ಇಂದಿನ ಸ್ಥಿತಿ. ಒಂದೆಡೆ ಆಸ್ತಿಯ ಮೇಲಿನ ಯಾವ ಒಡೆತನವೂ ಇಲ್ಲದೆ ಅದೇ ಆಸ್ತಿಯಲ್ಲಿ ಕೃಷಿ ಚಟುವಟಿಕೆ ಮಾಡಲು ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಮಹಿಳಾ ಕೃಷಿ ಕೂಲಿಕಾರರು ಉಳಿದ ವಿಭಾಗದ ಮಹಿಳೆಯರಿಗಿಂತ ಹೆಚ್ಚಿನ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಕುಟುಂಬ ನಿರ್ವಹಣೆಯನ್ನು ಮಾಡುತ್ತಾ ಕೃಷಿ ಕಾರ್ಯವನ್ನು ನಿಭಾಯಿಸುವ ಎರಡು ಹೊಣೆಗಾರಿಕೆಯನ್ನು ಕೃಷಿ ಕೂಲಿಕರ ಮಹಿಳೆ ಹೊತ್ತಿದ್ದಾಳೆ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವವಳು ಮಹಿಳೆ. ರೈತ ಮಹಿಳೆ ಒಂದೆಡೆ ಕುಟುಂಬ ಎಂಬ ಬಿಟ್ಟಿ ಚಾಕರಿ ಮಾಡೋದರ ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾಳೆ. ಹೊಲವನ್ನು ಹಸನು ಮಾಡುವುದು, ಬಿತ್ತುವುದು, ಕಳೆ ತೆಗೆಯುವುದು ಈ ಎಲ್ಲ ಕೆಲಸಗಳಲ್ಲೂ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ. ಆದರೂ ಈ ಸಮಾಜದಲ್ಲಿ ಮಹಿಳೆಗೆ ಮಾತ್ರ 2ನೇ ದರ್ಜೆ ಸ್ಥಾನ. ಬೇರೆ ಕ್ಷೇತ್ರದಲ್ಲಿರುವಂತೆ ಇಲ್ಲಿಯೂ ಪುರುಷನಿಗೆ ಸಿಗುವಷ್ಟು ಕೂಲಿ ಮಹಿಳೆಗೆ ಸಿಗುವುದಿಲ್ಲ. ಉದಾಹರಣೆಗೆ ಕೃಷಿ ಕೆಲಸಗಳಲ್ಲಿ ಪುರುಷನಿಗೆ ಒಂದು ದಿನಕ್ಕೆ 500 ಕೂಲಿ ನೀಡಿದರೆ ಪುರುಷರಷ್ಟೇ ಸಮಯ ಮತ್ತು ಪುರುಷರಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡಿದರೂ ಮಹಿಳಾ ಕೂಲಿಕಾರರಿಗೆ ದಿನಕ್ಕೆ 200 ರೂಪಾಯಿ ಕೂಲಿ. ಮಹಿಳೆ ಮತ್ತು ಪುರುಷನ ನಡುವೆ ಈ ತಾರತಮ್ಯ ಕೇವಲ ವಿಚಾರದಲ್ಲಿ ಮಾತ್ರವಲ್ಲದೆ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ವಿಭಾಗಗಳಲ್ಲಿಯೂ ಇದೆ. ನಾವು ಬದುಕುತ್ತಿರುವ ಪಾಳೆಗಾರಿಕೆ ಬಂಡವಾಳಶಾಹಿ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳಾಗಲಿ ಸಮಾನ ಸ್ಥಾನಮಾನಗಳಾಗಲಿ ಇಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಆಕೆಯನ್ನು ಪುರುಷನಿಗಿಂತ ಕೀಳಾಗಿ ನಡೆಸಿಕೊಳ್ಳುವ ವ್ಯವಸ್ಥೆ ಪಿತೂರಿಗಳನ್ನು ಹಿಂದಿನಿಂದಲೂ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಾಗಿದೆ. ಕೊನೆಗೊಂದು ಮಾತು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದ್ದು ಹೀಗೆ: ಯಾವುದೇ ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆಯರು ಎಷ್ಟು ಸ್ವತಂತ್ರರಾಗಿದ್ದಾರೆ ಎಂದು ನೋಡಿ ಅಳೆಯಬಹುದು. ಈ ಹಿನ್ನೆಲೆಯಲ್ಲಿ ಇಂದಿನ ಭಾರತ ಸಮಾಜವನ್ನು ವಿಶ್ಲೇಷಿಸಿದರೆ ನಮಗೆ ವಾಸ್ತವದ ಅರಿವಾಗುತ್ತದೆ. ನನ್ನ ಹೆಸರು ಶೇಖಮ್ಮ ಕುರಿಯನ್ಸ್. ಜಗದೇವ್ ನೋಡ್ತಾರೆ.